ಅಡುಗೆ ಕಾರ್ಮಿಕರ ಸಂಘದಿಂದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಅಧ್ಯಕ್ಷತೆಯನ್ನು ರಾಜ್ಯ ಮುಖಂಡ ಬಿ. ಎಸ್. ರಮೇಶ್ ಬಾಬು ಅವರು ವಹಿಸಿದ್ದರು. ಅವರು ಈ ಕುರಿತು ಮಾತನಾಡುತ್ತಾ, ಸರ್ಕಾರದ ಆದೇಶ ಪತ್ರ ಬಿಡುಗಡೆ ಹಾಗೂ ಲೇಬರ್ ಕಾರ್ಡ್ ಅರ್ಜಿ ಸ್ವೀಕಾರ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಆನಂದ್, ತಾಲೂಕು ಅಧ್ಯಕ್ಷರಾದ ಶಾಮಣ್ಣ, ವೀರಣ್ಣ ಹಾಗೂ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಅಡುಗೆ ಕಾರ್ಮಿಕರಿಗೆ ಒಳ್ಳೆಯ ಫಲಿತಾಗಲಿ ಎಂದು ಬಿ. ಎಸ್. ರಮೇಶ್ ಬಾಬು ಈ ಸಂದರ್ಭದಲ್ಲಿ ಮಾತನಾಡಿದರು. ಜಿಲ್ಲಾ ಮಾಡಿದ್ದಾರೆ, ಉತ್ತಮ ಸಾಧನೆ ಮಾಡಿದ್ದಾರೆ. ಅವರ ಹಾದಿಯಲ್ಲಿ ನಾವು ಸಾಗುತ್ತಿದ್ದೇವೆ. ಅವರು ಇನ್ನೂ ಹೆಚ್ಚು ಹೋರಾಟ ಮಾಡಲಿ, ಹೆಚ್ಚು ಸಂಘಟನೆ ಮಾಡಲಿ. ಏಕೆಂದರೆ ಅವರು ಒಗ್ಗಟ್ಟಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಅವರು ನಿರಂತರ ರಾಷ್ಟ್ರಗಳು ಅಡುಗೆ ಕಾರ್ಮಿಕರಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಡುಗೆ ಕಾರ್ಮಿಕರಿಗೆ ಹಾಗೂ ಜಿಲ್ಲಾ ಅಧ್ಯಕ್ಷರಿಗೆ ಎಂ. ಎಸ್. ರಮೇಶ್ ಬಾಬು ಅವರು ಲೇಬರ್ಸ್ ಕಾರ್ಡ್ ಅರ್ಜಿಯನ್ನು ಸಹ ನೀಡಲಾಯಿತು. ಆ ಸಂದರ್ಭದಲ್ಲಿ ಅಡುಗೆ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ತದನಂತರ ಎಲ್ಲ ಅಡುಗೆ ಕಾರ್ಮಿಕರಿಗೆ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಭಾಷಣಗಳನ್ನು ಮಾಡುತ್ತಿದ್ದರು. ಕೆಲವರು ಭಾಷಣಗಳಲ್ಲಿ ನಿರಂತರವಾಗಿ ಅವರು ಮಾತನಾಡುತ್ತಿರುವುದನ್ನು ಸ್ವೀಕರಿಸಿ, ನಾವು ಇನ್ನು ಮುಂದೆ ಒಗ್ಗಟ್ಟಾಗಿ ಇರುತ್ತೇವೆ, ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟು ಬಹಳ ಮುಖ್ಯ. ಅಡುಗೆಯವರು ಒಗ್ಗಟ್ಟಿನಲ್ಲಿದ್ದಾರೆ. ಆದ್ದರಿಂದ ಈ ಸಭೆಗಳು ಯಶಸ್ವಿಯಾಗುತ್ತಿದೆ ಎಂದು ಗುಣಗಾನ ಮಾಡಿದರು. ರಮೇಶ್ ಬಾಬು ಅವರು ನಮಗೆ ಬಹಳ ಒಳ್ಳೆಯ ಹೋರಾಟಗಳು ಮಾಡುತ್ತಾ ಕಾರ್ಮಿಕರಿಗೆ ಒಳ್ಳೆಯ ಮಾಡುತ್ತಿದ್ದಾರೆ. ಆದ್ದರಿಂದ ಅವರ ಹಾದಿಯಲ್ಲಿ ನಾವು ಮುನ್ನಡೆಯುತ್ತಿದ್ದೇವೆ. ಅವರು ನಮಗೆ ಆದರ್ಶವಾಗಿದೆ. ಅವರು ಅಡುಗೆ ಸಂಘಕ್ಕೆ ಭಾರಿ ಹೋರಾಟಗಳು ಮಾಡುತ್ತಾ ಸರ್ಕಾರದಿಂದ ಸೇವೆ ಮಾಡಿದ್ದಾರೆ.